ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಕ್ಯಾಲ್ಶಿಯಂ ರಿಚ್ ಆಗಿರೋವಂಥ ಎಳ್ಳು ಹೋಳಿಗೆ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಎಳ್ಳು ತೊಗೊಂಡು ನಾನಿಲ್ಲಿ ಅದನ್ನು ಜಾಲಿಸ್ಬಿಟ್ಟು ನೀರು ಬಿಸಿಲಲ್ಲಿ ಒಣಗಿಸಿದ್ದೀನಿ. ನಂತರ ಅದು ಗರಿಗರಿಯಾಗಿ ಒಣಗಿದ ಮೇಲೆ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹುರಿದು ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಪುಡಿ ಮಾಡ್ಕೊಬಾರ್ದು, ಜಸ್ಟ್ ಮಿಕ್ಸ್ ಮಾಡಿಕೊಂಡು ಒಂದು 2 ರೌಂಡ್ ಹಾಕ್ಸ್ಕೊಂಡ್ರೆ ಸಾಕು. ಯಾಕೆಂದರೆ ಎಳ್ಳು ಬಾಯಿಗೆ ಸಿಗ್ತಿರಬೇಕು. ಇಲ್ಲಿ ಒಬ್ಬಟ್ಟು ಕಣ್ಕಕ್ಕೆ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಯಾವ ರೀತಿ ಕಲಿಸ್ಬೇಕಂತಂದರೆ ಅದು ಮೈದಾ ಹಿಟ್ಟು ಥರ ನಾದಬೇಕು, ಹಂಗೆ ರೀತಿ ನಾದಿ ಚೆನ್ನಾಗಿ ಕಲಿಸ್ಬೇಕು. ಈ ಕಡೆ ಕಣ್ಕಣ ರೆಡಿ ಆಯಿತು. ಇಲ್ಲಿ 1 ಲೋಟ ಈಗ ತೋರಿಸ್ತಾ ಇದ್ದೀನಲ್ಲ, 1 ಲೋಟ ಬೆಲ್ಲ ಹಾಕಿದ್ದೀನಿ. ಅದೇ ಲೋಟದಲ್ಲಿ ಎಳ್ಳು ತೊಗೊಂಡಿರೋದು. ಅದಕ್ಕೆ ಅರ್ಧ ಲೋಟ ನೀರು ಹಾಕಿದ್ದೀನಿ. ಜಸ್ಟ್ ಕರಗಬೇಕು ಅಷ್ಟೇ. ಅದು ಕರಗಿದ ಮೇಲೆ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಅದನ್ನು ಶೋಧಿಸ್ಕೊಂಡು ಅದಕ್ಕೆ ಎಳ್ಳಿನ ಮಾಡ್ಕೊಂಡಿದ್ದಂಥ ಪುಡಿ, ತೆಂಗಿನಕಾಯಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ. ಹಾಕ್ಬಿಟ್ಟು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಹದದಲ್ಲಿ ಮಾಡ್ಕೊಬೇಕು. ಲಾಸ್ಟಲ್ಲಿ ಸ್ವಲ್ಪ ನಾನಿಲ್ಲಿ ಕಡ್ಲೆಟ್ ಹಾಕ್ತಾಯಿದ್ದೀನಿ. ಕಡ್ಲೆಟು ನಿಮ್ಮದು ಸ್ವಲ್ಪ ಗಟ್ಟಿಗೆ ಬಂದರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಈ ರೀತಿ ತೆಳ್ಳಗಾದರೆ ಸ್ವಲ್ಪ ಕಡ್ಲೆಟ್ ಹಾಕ್ಕೊಬೇಕು. ನೋಡಿ ಇಲ್ಲದು ಚಿರೋಟಿ ರವೆ ಯಾವ ರೀತಿ ಆಗಿದೆ ಅಂತ ಆ ರೀತಿ ನಾದಿ ಕಲಿಸ್ಕೊಬೇಕು. ಆವಾಗ ಒಬ್ಬಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮೈದಾ ಯೂಸ್ ಮಾಡ್ತಿಲ್ಲ. ಈ ಕಡೆ ಈ ರೀತಿ ಫಿಲ್ಲಿಂಗ್ ಮಾಡಿಕೊಂಡು ತೊಟ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಯಿತು. ಇದನ್ನು ಏನಿಲ್ಲ ಅಂತಂದ್ರೂ ಒಂದು 15 ದಿನ ಇಟ್ಕೊಂಡು ತಿನ್ಬೋದು. ಈಗ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳು ಏನಾದರೂ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಈ ರೀತಿ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.